ಕ್ಯಾತನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಸಂಭ್ರಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ. ಕಳಸ ಹೊತ್ತು ಮಹಿಳೆಯರು ಬೆಳ್ಳಿ ರಥದಲ್ಲಿ ಪ್ರತಿಮೆಯೊಂದಿಗೆ ಗ್ರಾಮದೆಲ್ಲೆಡೆ ಮೆರವಣಿಗೆ. ಹೌದು, ಹಳೆ ಮೈಸೂರು ಹೋಬಳಿಯ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನ ಆಚರಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಮಾಡಲಾಯಿತು. ಮಹಿಳೆಯರು ಕಳಸ ಹೊತ್ತು, ಮುಖಂಡರು ನೀಲಿ ಬಾವುಟದೊಂದಿಗೆ ಹೆಜ್ಜೆ ಹಾಕಿದರು. ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ಮೂಡಿತ್ತು. ಅಂಬೇಡ್ಕರ್ ಗೀತೆಗಳೊಂದಿಗೆ ಹಳ್ಳಿ ಮೈಸೂರು ಒಳಗೊಂಡಂತೆ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಕ್ಯಾತನಹಳ್ಳಿ ಗ್ರಾಮದ ಹಿರಿಯರು, ಮಹಿಳೆಯರು, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಉತ್ತುಂಗದಲ್ಲಿ ಸೂರ್ಯನೇ, ನೀನು ದನೀರದವರ ಧೈರ್ಯವೋ, ಹಳ್ಳಿ ಮೈಸೂರಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ನೂತನವಾದಂತಹ ಅಂಬೇಡ್ಕರ್ ಭವನ ಹಾಗೂ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಗೆ ನಾವೆಲ್ಲ ಸೇರಿ ಚಾಲನೆಯನ್ನ ಕೊಟ್ಟಿದ್ದೀವಿ. ಗ್ರಾಮಸ್ಥೆಲ್ರಿಗೂ ಒಳ್ಳೆದಾಗ್ಲಿ ಅಂತ ಬಯಸ್ತಾ, ಮತ್ತೆ ನಮ್ಮ ಅಂಬೇಡ್ಕರ್ ಭವನಕ್ಕೆ ಏನೇನಾಗಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸ ಮಾಡ್ಬೇಕು ಅಂತ ಊರವರೆಲ್ಲ ಮನವಿ ಮಾಡಿದ್ದಾರೆ. ಖಂಡಿತವಾಗಿ ಮಾಡುವ ಕೆಲಸ ಮಾಡ್ತೀವಿ. ಇವತ್ತೇನಾದ್ರೂ ನಾವು ಸಂಸತ್ತಾಗಿದ್ದೀವಿ, ಇಡೀ ರಾಷ್ಟ್ರದಲ್ಲಿ, ಭಾರತ ರಾಷ್ಟ್ರದಲ್ಲಿ ಸ್ವತಂತ್ರವಾಗಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಅವರು ಹಾಕಿಟ್ಟಿರುವ ದಾರಿಯಲ್ಲಿ ನಡೆಯುವಂತ ಕೆಲಸವನ್ನ ಮಾಡಬೇಕು. ಅವ್ರು ಕೊಟ್ಟಿರುವಂತಹ ಪವಿತ್ರವಾದಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಸಾಗುವಂತ ಕೆಲಸವನ್ನ ಮಾಡ್ಬೇಕು. ಯುವ ಜನ ಪೀಳಿಗೆ ಇದನ್ನ ಅವರ ಒಂದು ಹಾದಿಯಲ್ಲಿ ನಾವೆಲ್ಲ ನಡೆಯುವಂತ ಕೆಲಸವನ್ನ ಮಾಡ್ಬೇಕು. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ಬಾಧಿಸುವ ವೇದಿಗಳ ಕೂಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ.
ಕೊಡ್ತೀವೋ, ಎಷ್ಟು ಅವರಿಗೆ ಗೌರವವನ್ನು ಕೊಡ್ತೀವೋ, ನಿಜಕ್ಕೂ ಅದಕ್ಕಿಂತ ಹೆಚ್ಚಿನ ಮನ್ನಣೆ ಇನ್ನೊಂದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಕ್ತಿಯಲ್ಲ, ವ್ಯಕ್ತಿ ರೂಪದ ಶಕ್ತಿ ಅಂತ. ನಾನು ಏನಕ್ಕೆ ಆ ಶಕ್ತಿ ಅನ್ನುವ ವಿಚಾರವನ್ನು ಸಂಬೋಧನೆ ಮಾಡಿರೋದ್ರಿಂದ ನಾವು ನಿಜಕ್ಕೂ ಅವರ ವಿಚಾರಗಳನ್ನ ಮನದ ಅಂತರಾಳದಲ್ಲಿ ಮನನ ಮಾಡಿಕೊಂಡಾಗ ಅದರ ಅಸತ್ಯತೆ ನಮ್ಮ ಅರಿವಿಗೆ ಬರುತ್ತೆ ಬಂಧುಗಳೇ. ಬಾಬಾ ಸಾಹೇಬ್ರವರು ನಮ್ಮ ನಿಮ್ಮಂತಹ ಕಾಲಘಟ್ಟದಲ್ಲಾಗಲಿ, ನಮ್ಮ ನಿಮ್ಮಂತಹ ಸೇವಾ ಸೌಲಭ್ಯಗಳಲ್ಲಾಗಲಿ, ಇಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಾಗಲಿ ಎಲ್ಲ ಸವಲತ್ತುಗಳಿದ್ದಂತಹ ನಾಡಿನಲ್ಲಿ ಜನಿಸಿದವರಾಗಿರಲಿಲ್ಲ. ಅದೊಂದು ಪ್ರಕ್ಷುಬ್ಧ ರೀತಿಯ ವಾತಾವರಣ, ಅಸ್ಪೃಶ್ಯತೆಯ ಸಮಾಜ, ಮೂಢನಂಬಿಕೆ, ಕಂದಾಚಾರಗಳ ಅಗಣಿತ ನಂಬಿಕೆಗಳ ಆಧಾರದ ಮೇಲೆ ಜಗತ್ತು ನಿಂತಿದ್ದಂತಹ ಕಾಲ. ಎಲ್ಲವೂ ಮೌಢ್ಯತೆಯ ಪರಮಾವಧಿ ಅಂದರೆ ಮನುಷ್ಯನನ್ನ ಹುಟ್ಟಿಸಿಕೊಳ್ಳಬಾರದು ಅನ್ನುವಂತಹ ಒಂದು ಮೌಢ್ಯತೆಯ ಕಾಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಿಯವರ ಒಂದು ಜನನವಾಗುತ್ತೆ ಬಂಧುಗಳೇ. 135 ವರ್ಷಗಳ ಜೊತೆಗೆ ಅವರ ಒಂದು ಪದವಿಗಳು ಇದುವರೆಗೆ ನಮ್ಮ ರಾಜಶೇಖರಯ್ಯನವರು ಬಹಳ ಮಾರ್ಮಿಕವಾಗಿ ನಮ್ಮೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿ ಹಲವಾರು ಕೆಲವು ವಿಚಾರಗಳು, ಗೊತ್ತಿಲ್ಲದ ವಿಚಾರಗಳನ್ನು ಎಲ್ಲರಿಗೂ ಕೂಡ ಅಳವಡಿಸಿದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎರಡನೇ ಸೂರ್ಯ ಅಂತ ನಾವೆಲ್ಲರೂ ಕೂಡ ಕರೀತೀವಿ. ಎರಡನೇ ಸೂರ್ಯ ಅನ್ನೋ ಒಂದು ಪದ ಬರಬೇಕಂದ್ರೆ ಅವರ ಒಂದು ಶ್ರೇಷ್ಠತೆ ಹೇಗಿತ್ತು ಅನ್ನೋದನ್ನ ಕೇವಲ ಇದು ಭಾರತಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಒಪ್ಪಿಕೊಂಡಂಥ ಮಾತು ಇದಾಗಿದೆ. ಇವತ್ತು ಯಾವುದಾದ್ರೂ ಒಬ್ಬ ಮಹಾನುಭಾವನ ಪ್ರತಿಮೆಗಳು ವಿಶ್ವದಾದ್ಯಂತ ಹೆಚ್ಚು ದೇಶಗಳಲ್ಲಿ ಇದ್ದಾವೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗಳು ನಾವು ಕಾಣ್ತಾ ಹೋಗ್ಬೋದು. ಯಾಕೆ ಇವರು ವಿಶ್ವ ಮಾನವರಾದರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಎಷ್ಟೋ ಸಾಧು ಸಂತರು, ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಬಂದು ಹೋಗಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಹೆಚ್ಚು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ, ಅದರಲ್ಲೂ ಶೋಷಿತ ಸಮುದಾಯದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಇಂಥ ಒಂದು ಅಸಾಮಾನ್ಯ ಬುದ್ಧಿವಂತಿಕೆಯನ್ನು ಯಾಕೆ ಪಡ್ಕೊಂಡ್ರು ಅಂತಂದರೆ, ಪ್ರತಿಯೊಬ್ಬರಿಗೂ ಸಾಧ್ಯತೆ ಇದೆ. ಆದರೆ ಯಾವುದರಿಂದ ಸಾಧ್ಯ ಅಂದರೆ ಕಠಿಣವಾದ ಒಂದು ಪರಿಶ್ರಮ ನಮಗೆ ಅತ್ಯವಶ್ಯಕವಾಗಿದೆ. ನಾವು ಯಾರು ಕೂಡ ಇವತ್ತಿನ ದಿನಮಾನಗಳಲ್ಲಿ ಶ್ರಮವನ್ನು ಪಡಲಿಕ್ಕೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಆಸಕ್ತಿಯನ್ನು ತೋರಿಸದೇ ಇರೋದಕ್ಕೆ ಇದು ಪ್ರಮುಖ ಕಾರಣ. ನಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 100ನೇ ಜಯಂತಿಯ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ, ಸ್ವಲ್ಪ ಸಮಯ ಮಾತಾಡಬೇಡಿ ಅಂತ ಹೇಳ್ತಿದ್ರು. ನಾವು ಮಾತಾಡಲಿಲ್ಲ ಅಂದ್ರೆ ಬೇರೆಯವ್ರು ಮಾತಾಡ್ತಾರೆ. ಬೇರೆಯವ್ರು ಏನ್ ಮಾತಾಡ್ತಾರೆ? ಈಗ ನಾನು ಮಾತಾಡಿದ್ರೆ ಏನ್ ಹೇಳ್ತೀನಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮಾತ್ರ ಹೇಳ್ತೀನಿ. ಬೇರೆಯವ್ರು ಮಾತಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ನೀವೆಲ್ಲ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಾ. ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ವಂತೆ. ಹೌದಾ? ಕೇಳಿದ್ದೀರಾ? ಜೊತೆಗೆ ಸಂವಿಧಾನದ ಫಸ್ಟ್ ಕರಡು ಸಮಿತಿ ಸದಸ್ಯರಾಗಿದ್ದರಂತೆ, ಕೊನೆಗೆ ಕರಡು ಸಮಿತಿ ಅಧ್ಯಕ್ಷರಾಗ್ತಂತೆ. ಹೌದಲ್ಲ ಸರ್? ಇಷ್ಟು ವಿಚಾರಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾವೆ. ಇದು ಯಾಕೆ ಹರಿದಾಡ್ತಾ ಹೇಳಿ? ನಾವು ಮಾತಾಡದೇ ಇರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾವೆ. ನಾವು ಮಾತಾಡಿದವ್ರು ಮಾತಾಡ್ತಾ ಇರಲಿಲ್ಲ. ನಾವು ಯಾವಾಗ ಮಾತಾಡೋಕೆ ಶುರು ಮಾಡಿದೋ ಆಗ ಅವ್ರು ಮಾತು ನಿಲ್ಲಿಸಿದ್ರು. ಇವತ್ತು ನಮ್ಮ ನಾಳೆ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ, ನಾವು ಮಾತಾಡಿದ್ರೆ ಎಲ್ಲಿ ಪ್ರಜ್ಞಾವಂತರಾಗ್ತೀವೋ ಅಂತ ಹೇಳಿ ಅವ್ರು ಮಾತಾಡೋಕೆ ಶುರು ಮಾಡೋರೆ. ಏನ್ ಮಾತಾಡ್ತಾರೆ? ಸಾವಿತ್ರಿ ಬಾಪುಲೆ ಜನ್ಮ ದಿನಾಚರಣೆ ಮಾಡ್ತಾರೆ, ಜ್ಯೋತಿ ಬಾಪುಲೆ ಜನ್ಮ ದಿನಾಚರಣೆ ಮಾಡ್ತಾರೆ, ಸಾಕಷ್ಟು ಆಚರಣೆಗಳನ್ನ ಈಗ ಮಾಡ್ತಾ ಬಂದಿದ್ದಾರೆ. ಇವೆಲ್ಲದ್ರ ಮಧ್ಯೆ ನಮಗೊಂದು ಅನುಮಾನ ಏನ್ ಕಾಡುತ್ತೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ವಾ ರೀ? 2 ವರ್ಷ 11 ತಿಂಗಳು 18 ದಿನ ಅರ್ಧ ಗಂಟೆ ಕುತ್ಕೊಳ್ಳಿ ಅಂದ್ರೂ ಕೂರಕ್ಕಾಗದೇ ಇರೋಂಥ ಕಾಲಘಟ್ಟದಲ್ಲಿ 2 ವರ್ಷ 11 ತಿಂಗಳು 18 ದಿನ ಕೂತ್ ಜಾಗದಲ್ಲಿ ಕೂತ್ ಸಂವಿಧಾನ ಬರೆದು ನಮಗೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮಂಗೆ ನಿಮ್ಮಂಗೆ ಪೀಚ್ ಇರಲಿಲ್ಲ. 6 ಅಡಿ ದೇಹ, ಅಜಾನುಭಾವ ಮಾಡಿ 2 ವರ್ಷ 11 ತಿಂಗಳು 18 ದಿನ ಇಂಥವೆಲ್ಲ
ಕೆಲವರಿಗೆ ಇದೆ. ಅವೆಲ್ಲರೂ ಬಿಟ್ಟು ಒಗ್ಗಟ್ಟಾಗಿ ಮಾಡಿದಂಥ ಕೆಲಸಗಳನ್ನು ಕಲೆ, ಸಾಹಿತ್ಯ ಮತ್ತು ಇವೆಲ್ಲ ಪ್ರವರ್ತಿಸಿದರೆ ನಾವು ನಾಗರಿಕರ ಸಾಧಿಸಿ ಇರ್ತದೆ. ಹೀಗಾಗಿ ಅಂಬೇಡ್ಕರ್ ಯಾವ ರೀತಿ ಕಷ್ಟಪಟ್ಟರು, ಯಾವ ರೀತಿ ಹೋರಾಟ ಮಾಡಿದ್ರು, ಯಾವ ರೀತಿ ಮಹಾನ್ ವ್ಯಕ್ತಿಗಳಾದವರು, ದೇಶಕ್ಕೆ ಯಾವ ರೀತಿ ಯಾವ ರೀತಿ ಮಾರ್ಗದರ್ಶಕರಾದನ್ನು ನೀವೆಲ್ಲರೂ ತಿಳ್ಕೋಬೇಕಾಗಿದೆ. ತಿಳ್ಕೊಂಡು ನೀವು ಮಾಡಿದ್ಯಾರೆ ನೀವು ಕೂಡ ಅಂಬೇಡ್ಕರ್ ಆಗಲಿ ಅವರು ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆಯ ಖುಷಿ ಆಗ್ತಾ ಇದೆ. ಆದ್ರೆ ಇನ್ನು ಕೆಲವು ಯುವಕರು ನಮ್ಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ. ಆ ಮನೋಭಾವ ನಮ್ಮ ಯುವಕರಲ್ಲಿ ಯಾವತ್ತೂ ಬರಬಾರ್ದು. ಇವತ್ತೇನು ಹುಮ್ಮಸ್ಸಿನಿಂದ ಈ ಕೆಲಸವನ್ನು ಎಷ್ಟು ಸಂತೋಷದಲ್ಲಿ ಎಲ್ಲ ನಾಯಕರು, ಸದಸ್ಯಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ಒಂದು ಗಣ್ಯರೆಲ್ಲರೂ ಸೇರಿಸಿ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ. ಇದೇ ತರ ಏನ್ ಅಂಬೇಡ್ಕರ್ ಅವತ್ತು ಏನ್ ತಿದ್ದುಪಡಿ ಮಾಡೋದು, ಯಾವ ತರ ನಡ್ಕೊಳ್ಳೋದು, ಏನ್ ಮಾಡೋದು, ವಿವೇಕ ಯಾರಿರ್ಲಿ, ಅವ್ನು ಯಾವ ಜಾತಿನೇ ಆಗಿರ್ಲಿ, ಆ ಜಾತಿ ಈ ಜಾತಿ ಅನ್ನೋದ ಭೇದ ಭಾವವನ್ನು ಬಿಟ್ಟು ಈಗ ಕ್ಯಾತ್ನಳ್ಳಿಯಲ್ಲಿ ಈಗ ನಮ್ಮ ದಿನೇಶರು, ದೇವರಾಜರು ಮಕ್ಕಳು ಯಾವುದೋ ಒಂದು ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ ಅಂತ ನಾವು ಅವತ್ತು ಕೇಳ್ಕೊಟ್ಟು, ನೀವು ಅದನ್ನ ಮನಸ್ಸಲ್ಲಿ ಮಾಡಿಕೊಂಡು ಅವ್ರ ಮಗ ಮಾಡಿದಾನೆ, ನಾವು ಅದನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ನಮ್ಮ ಮಕ್ಕಳು ಹೋಗ್ಬೇಕು. ಈಗ ರಾಜಶೇಖರ್ ಅವರು ಕ್ಯಾನ್ನಲ್ಲಿ ವಕೀಲರಾಗಿದ್ದಾರೆ. ನಾವು ಯಾರೇ ಆಗಿರಲಿ ನಮ್ಮ ಮಗನ್ನು ಒಂಥರ ಆ ಥರ ಮಾಡಬೇಕು, ಬೆಳೆಸ್ಬೇಕು ಅಂತ ನೀವು ಮನಸ್ಸಲ್ಲಿ ಮಾಡಿಕೊಂಡು ಬೆಳೆಸಿದ್ರೆ, ನೀವು ನಡ್ಕೊಂಡಕ್ಕೆ, ನೀವು ಒಂದು ಕಾರ್ಯಕ್ರಮ ಮಾಡಿಕ್ಕೆ, ನೀವು ಯಾವ ಒಂದು ಅಂಬೇಡ್ಕರ್ ಜಯಂತಿಲಿ ಸುಮ್ಮನೆ ಯಾರು ಹೇಳಿದ್ರು ಸುಮ್ಮನೆ ಜಯಕಾರ ಹಾಕೊಂಡು ಕುಡ್ಕೊಂಡ್ರು ಬಂದು ಹೋಗಿಲ್ಲ. ಅದರ ಗೌರವವನ್ನು ನಡೆಸಿಕೊಂಡು ಆ ಸ್ಥಾನಮಾನಕ್ಕೆ ಒಂದು ಗೌರವ ಕೊಟ್ಕೊಂಡು ಹೋದ್ರೆ ಅದರಂತ ಒಳ್ಳೆ ಸ್ಥಾನ ಯಾವುದೂ ಅಲ್ಲ ಅಂತ ಹೇಳಿ ಈಗ ಅಂಬೇಡ್ಕರ್ ಫಂಕ್ಷನ್ ಮಾಡ್ತಿದ್ವಣ, ಇದೆಲ್ಲ ಮೆರವಣಿಗೆ ಇದೆ, ಗ್ರ್ಯಾಂಡ್ ಮಾಡ್ತಿದ್ವಿ, ಮೂರು ದಿವಸ ಇದೆ, ಬಹಳ ಖುಷಿ ಆಯಿತು. ಬಟ್ ಆ ಖುಷಿ ಜೊತೆ ಏನು ಅಂದರೆ ಸ್ಫೂರ್ತ ಮಾಡಬೇಕು. ಈಗ ಒಳ್ಳೆ ಎಷ್ಟು 25 ವರ್ಷ ಆಯ್ತಾ, 25 ವರ್ಷದಿಂದ ನಾವೇ ಅವಾಗ ಯಾರು ಕೇಳಲಿಲ್ಲ. ನಾನು, ಮೈಲಿ, ರಾಜ, ಇನ್ನೊಂದು 2 ಜನ ಬೋರ್ಡ್ ನೆಟ್ಲೇಬೇಕು, ಫಂಕ್ಷನ್ ಮಾಡಲೇಬೇಕು, ಡಿಸೈಡ್ ಮಾಡಬೇಕು. ಗ್ರಾಮಸ್ಥರು ಹೇಳಲಿಲ್ಲ, ಹಠ ಉಟ್ಕೊಂಡು ಮಾಡಲೇಬೇಕು ಅಂತ. 25-26 ವರ್ಷ ಆಯಿತು. ಹೋದ್ರೆ ನಮ್ಗೆ ದುಡ್ಡಿಲ್ಲ, ಆಗ ಸ್ವಲ್ಪ ಈ ಥರ ಯಾವಾಗದಲ್ಲಿ ದುಡ್ಮೇಲೆ ಇರಲಿಲ್ಲ, ಸುಮ್ಮನೆ ಊರ್ ಲೆಕ್ಕಾಚಾರ ಇದ್ದು. ಆಮೇಲೆ ಏನು ಮಾಡೋದು, ಎಲ್ಲ ಕಡೆ ಫಂಕ್ಷನ್ ನೋಡ್ಬೇಕು, ಸ್ಟ್ಯಾಂಡರ್ಡ್ ಮಾಡ್ಬೇಕು. ತಾತ್ಕಾಲಿ ಒಪ್ಕೊತಿದ್ದು, ತಾತ್ಕಾಲಿ ಚೆನ್ನಾಗಿ ಮಾಡೋದು, ಸ್ವಲ್ಪ ಏರಿಯಾ ಸ್ವಲ್ಪ ಎಲ್ಲ ನೀಟಾಗಿ ಮಾಡ್ಬೇಕು. ಈ ತರದ ಭವ್ಯವಾದ, ಸುಂದರವಾದ, ಅರ್ಥವಾದ, ಅಚ್ಚುಕಟ್ಟಾದ ಮತ್ತು ವಿಚಾರವಾದ ಮನಸ್ಸುಳ್ಳುವಂಥ ಒಂದು ನಮ್ಮ ದಲಿತ ಮುಖಂಡರಲ್ಲಿ ಅಂಬೇಡ್ಕರ್ ಅವರ ಕಣ್ಮಣಿಗಳಾದಂಥ ಕ್ಯಾತ್ನಳ್ಳಿ ಗ್ರಾಮಸ್ಥರನ್ನ ನಾವಿವತ್ತು ನೆನಪು ಮಾಡಿಕೊಳ್ಳುವಂಥ ವಿಚಾರ. ಇದನ್ನ ಎಲ್ಲರೂ ಒಗ್ಗಟ್ಟಿನಲ್ಲಿ ಈ ರೀತಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ದೇಶ ಅನ್ನೋದ್ರ ಬಗ್ಗೆ ಎಲ್ಲರೂ ಅರಿತುಕೊಂಡಿದ್ರೆ ನಮ್ಮಲ್ಲಿ ಯಾವುದೇ ಕಲಾ ಲೋಪದೋಷಗಳು ಒಂದು ಕಿಂಚಿತ್ತು ಬರೋದಿಲ್ಲ. ನಾನು ಏನು ಹೇಳ್ತೀನಿ ಅಂತ